ಒಂದೊಂದ್ ₹1000 ಓಟಿಗೆ ಚಾರ್ಜ್ ಆಗುತ್ತೆ ಅಂದ್ರೂ ಹಾಕ್ತೀರಾ? ಹಾಕ್ತೀರಣ್ಣ. ಅಷ್ಟೊಂದು ಅಭಿಮಾನಿ ಯಾಕೆ? ಅಣ್ಣ ಅಲ್ಲ ತಮ್ಮ ಅಲ್ಲ ನಿಮ್ಗೆ ಅವರು? ಅಣ್ಣ ಅವ್ರಂತರ ಏನೋ ಬಾರಿ ಅಣ್ಣ. ಇಲ್ಲಿ ಅವ್ರು ಕೊಡೋ ಸ್ಟೇಟ್ಮೆಂಟ್ಸ್, ಅವ್ರು ಕೊಡೋ ಎಲ್ಲಾನು ಅದು ಚಿಂದಿ. ಗಿಲ್ಲಿ ಅಂತಾರಲ್ಲ ಅಣ್ಣ ಎಲ್ಲಾರ್ಗು ಮಸ್ತ್ ರೋಸ್ಟ್ ಮಾಡ್ತಾರಣ್ಣ. ಒಳ್ಳೆ ರೋಸ್ಟ್ ಅಣ್ಣ. ತಪ್ಪಣ್ಣ ಅದು. ರಾಶಿಕಾ ಹೊಡದ್ರಲ್ಲ, ಈಗ ಗಿಲ್ಲಿ ಮಾಡಿದ್ ಸರಿನಾ ಹಂಗಾದ್ರೆ? ಗಿಲ್ಲಿ ಎಲ್ಲ ಹೊಡೆದ್ರೆ ನಿಂತ್ಕೊಳಕ್ ಐತಿರಲ್ಲ ಅಣ್ಣ. ಅಲ್ಲಪ್ಪ, ಈಗ ಬಾತ್ರೂಮ್ ನಲ್ಲೆಲ್ಲ ಬಟ್ಟೆ ಹಾಕದ್ರಲ್ಲ ಗಿಲ್ಲಿ, ಅದೆಲ್ಲ ಸರಿನಾ? ಅಣ್ಣ ಅವ್ಳು ಬಕೆಟ್ ಕೊಟ್ಟಿದ್ರೆ ಯಾವ್ದು ಬಕೆಟ್ ಕೊಟ್ಟಿದ್ರೆ ಏನು ಆಯ್ತಿರ್ಲಿಲ್ಲ ಅಣ್ಣ. ಹೀರೋ ಇನ್ನು ಕಾವ್ಯ, ವಿಲ್ಲನ್ನು ಅಶ್ವಿನಿ ಗೌಡ. ನೋಡ್ತೀರೇನ್ರ? ನೋಡ್ತೀವಿ. ನೋಡ್ತೀವಣ್ಣ. ಇಷ್ಟ ಆಗ್ತಾರೆ, ಯಾರು ಚೆನ್ನಾಗ್ ಆಡ್ತಾರೆ? ಅಣ್ಣ ಗಿಲ್ಲಿ ಅಣ್ಣ. ಯಾಕೆ ಇಷ್ಟ ಆಗ್ತಾರಲ್ಲ? ಯಾರು ನೋಡಿದ್ರು ಬರೀ ಗಿಲ್ಲಿ ಗಿಲ್ಲಿ ಅಂತಾರಲ್ಲ. ಅಣ್ಣ ಎಲ್ಲಾರ್ಗು ಮಸ್ತ್ ರೋಸ್ಟ್ ಮಾಡ್ತಾರಣ್ಣ. ಒಳ್ಳೆ ರೋಸ್ಟರ್ ಅಣ್ಣ ಗಿಲ್ಲಿ ಅಂತೂ. ಎಲ್ಲಾರು ಕಾವ್ಯ ಬಾರಿ ಅಣ್ಣ. ಆದ್ರು ಕಾವ್ಯ ಕಾವ್ಯ ಬಾರಿ ಬಾರಿ. ಅಲ್ಲ, ಈಗ ಕಾವ್ಯಂಗು ಗಿಲ್ಲಿಗೂ, ಕಾವ್ಯ ನೋಡಿದ್ರೆ ರಾಖಿ ಕಟ್ತಾರೆ, ಗಿಲ್ಲಿ ನೋಡಿದ್ರೆ ನಾನ್ ನಿಂದವು ಅಂತ. ಅಣ್ಣ ರಾಖಿ ಅಲ್ಲ ಅಣ್ಣ, ಅವ್ರ ಏನಂದ್ರ ದಾರ ಅಂದವ್ರ ನಮ್ ಬಾಸು ಗಿಲ್ಲಿ ಅಷ್ಟೇ. ದಾರ ಅಷ್ಟೇ ಅದು. ನಮ್ ಭಾಷೆ ಆಡ್ಬೇಕಣ್ಣ, ನಮ್ ಭಾಷೆ ಗೆಲ್ಲೋದು. ಅಣ್ಣ ಈ ಸದ್ಯ ಪಾಕ ಗಿಲ್ಲಿ ಅಣ್ಣ ಹೊಡೆಯೋದು. ಗಿಲ್ಲಿನೇ ಹೊಡೆಯೋದು. ಮತ್ತೆ ಈಗ ಅಶ್ವಿನಿ ಗೌಡ ಯಾವಾಗ್ಲೂ ಟಾರ್ಚರ್ ಕೊಡ್ತಾರಲ್ಲ ಗಿಲ್ಲಿಗೆ. ಅಣ್ಣ ನಮ್ ಗಿಲ್ಲಿ ಹೀರೋ. ಹೀರೋ ಇನ್ನು ಕಾವ್ಯ, ವಿಲ್ಲನ್ನು ಅಶ್ವಿನಿ ಗೌಡ ಅಣ್ಣ. ಎಸ್, ಈಗ ನಿನ್ನೆ ನೋಡಿದ್ರ ಬಿಗ್ ಬಾಸ್ ನ? ಇಲ್ಲ ಅಣ್ಣ, ಎಕ್ಸಾಮ್ ಐತೆ. ಈಗ ನಿಮ್ಗೆ ಅಶ್ವಿನಿ ಗೌಡ ಆತರ ಟಾರ್ಚರ್ ಕೊಡ್ತಾ ಇರೋದು ಏನಕ್ಕೆ ಇರ್ಬೋದು? ಗಿಮಿಕ್ ಗಿಲ್ಲಿ ಜೊತೆ ಆತರ ಏಯ್ ಬಾಯ್ ಅಂತ ಅಂದ್ಬಿಟ್ರೆ ಜನಗಳೆಲ್ಲ ನೋಡ್ತಾರೆ ಅನ್ನೋ ಒಂದ್ ಇದ್ರಲ್ಲ, ಅಥವಾ ಯಾಕೆ? ಇಲ್ಲಿ ಗೆಲ್ತಾನೆ ಅಂತ ಎಲ್ಲಾರು ಬಕೆಟ್ ಹಿಡಿತಾರಣ್ಣ. ಅದು ಅವ್ರಿಗೆಲ್ಲ ಸ್ಟ್ರಾಟಜಿನೂ ಇರ್ಬೋದು. ಅದು ಗಿಲ್ಲಿಗೋಸ್ಕರ ಏನಂದ್ರೆ ಇವಾಗ ಅವ್ರು ಸ್ಟ್ರಾಟಜಿ ಹಾಕಿದ್ರೆ ತಾನೇ ಗಿಲ್ಲಿ ಹಂಗ್ ಮಾಡಕ್ ಆಗೋದು. ಸೊ ಅದಕ್ಕೋಸ್ಕರ ಏನೇ ಮದ್ರೂ ಗಿಲ್ಲಿ ಗೆದ್ದೇ ಗೆಲ್ತಾರೆ. ಪಕ್ಕ ವಿಷಯ ಗಿಲ್ಲಿ ಗೆಲ್ಲೋದು. ಓಕೆ, ಈಗ ರಕ್ಷಿತಾ ಬಗ್ಗೆ ಏನ್ ಅನ್ಸುತ್ತೆ? ರಕ್ಷಿತಾ ರಕ್ಷಿತಾ ಶೆಟ್ಟಿ ಸರಿ, ಈಗ ಗಿಲ್ಲಿಗೆ ಒಂದ್ ನಿಮಿಷ, ಗಿಲ್ಲಿಗೆ ಅವ್ರು ಹೊಡೆದ್ರಲ್ಲ, ತಪ್ಪಣ್ಣ ಅದು. ರಾಶಿಕಾ ಹೊಡದ್ರಲ್ಲ, ಈಗ ಗಿಲ್ಲಿ ಮಾಡಿದ್ ಸರಿನಾ ಹಂಗಾದ್ರೆ? ಗಿಲ್ಲಿ ಎಲ್ಲ ಹೊಡೆದ್ರೆ ನಿಂತ್ಕೊಳಕ್ ಐತಿರಲ್ಲ ಅಣ್ಣ. ಅಲ್ಲಪ್ಪ, ಈಗ ಬಾತ್ರೂಮ್ ನಲ್ಲೆಲ್ಲ ಬಟ್ಟೆ ಹಾಕದ್ರಲ್ಲ ಗಿಲ್ಲಿ, ಅದೆಲ್ಲ ಸರಿನಾ? ಅಣ್ಣ ಅವ್ಳು ಬಕೆಟ್ ಕೊಟ್ಟಿದ್ರೆ ಯಾವ್ದು ಬಕೆಟ್ ಕೊಟ್ಟಿದ್ರೆ ಏನು ಆಯ್ತಿರ್ಲಿಲ್ಲ ಅಣ್ಣ. ಬಕೆಟ್ ಅದಕ್ಕೆ ನಮ್ಮ ಗಿಲ್ಲಿ ಹೆಂಗಂದ ಅವ್ರು ಹೊಡೆದ್ರು. ನಮ್ ಗಿಲ್ಲಿ ತಿರ್ಗ್ಸಲ ಹೊಡೆದಿದ್ರೆ ಏನ್ ಇದ್ ಮಾಡಕ್ ಐತಿರಲ್ಲ ಅಣ್ಣ. ಅಣ್ಣ ಗಿಲ್ಲಿ ಹಿಂದಿರ್ಕೊಂಡು ಹೊಡೆದಿದ್ರೆ ಇಡ್ತಿಲ್ಲ ಅವಳು. ಹೇಳೋದ್ ನಾವು. ಸತಿ ಕಪ್ಪು ಗಿಲ್ಲಿದೆ. ಗಿಲ್ಲಿದೆ. ಈಗ ಕಪ್ಪು ನಿಮ್ದೆ ಗಿಲ್ಲಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಗಿಲ್ಲಿ ಹೊಡೆದಾಗ ಅಶ್ವಿನಿ ಯಾರು ಆ ಹುಡುಗಿ ರಕ್ಷಿತಾ ಒಂದ್ ಬಿಟ್ರೆ ಯಾರು ಕೂಡ ಸಪೋರ್ಟ್ ಬರ್ಲಿ, ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದಾರಲ್ಲ, ಹೆಂಗ್ ಗೆಲ್ಲಕ್ ಆಗುತ್ತೆ ಗಿಲ್ಲಿ? ಗೆಲ್ಬೋದಣ್ಣ. ಹೆಂಗ್ ಗೆಲ್ತಾನೆ? ಅದೇ ಹೆಂಗ್ ಗೆಲ್ತಾನೆ? ಅಣ್ಣ ಅವರೆಲ್ಲ ಸೋಚ್ಬೇಕು ಅಂತ ಹೊಂಚಾಕ್ತಾವ್ರೆ. ಗೆದ್ದೇ ಗೆಲ್ತಾನ ಅಣ್ಣ ಗಿಲ್ಲಿ. ಗೆದ್ದೇ ಗೆಲ್ತಾನೆ. ಓಕೆ, ನಿನ್ಗೆ ಏನ್ ಅನ್ಸುತ್ತಪ್ಪ? ನಿನ್ ಪ್ರಕಾರ ಏನಿಲ್ಲ ಅಣ್ಣ, ಒಂದ್ ಕಾರ್ಯ ಮಾಡ್ಬೇಕಾದ್ರೆ ಎಷ್ಟೋ ತಡೆಗಳು ಬಂದೇ ಬರುತ್ತೆ. ಆತರ ಇವಾಗ ಗಿಲ್ಲಿಗೆ ಮುಂದುವರ್ಸಕ್ಕೆ ಎಷ್ಟೋ ತಡೆಗಳು ಆಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದೆಲ್ಲ ಗೆದ್ದೇ ಗೆಲ್ತಾನೆ ಅಂತ ಗಿಲ್ಲಿ ಒಂದ್ ಕಾನ್ಫಿಡೆನ್ಸ್ ಇದೆ. ಸೊ ಈ ವರ್ಷ ಅವ್ರಿಗೆ ಕಪ್ಪು. ನೀನ್ ಹೇಳ್ದಂಗೆ ಕರೆಕ್ಟ್ ಇರ್ಬೋದು. ಗಿಲ್ಲಿ ಬೇರೆ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೋ ಇತ್ತಿದ್ರೆ ಏನ್ ಮಾಡ್ತಿದ್ರು? ಆಯ್ತಾ ಇರ್ಲಿಲ್ಲ ಅಣ್ಣ. ಅದು ಅವ್ರು ಮಾಡೋ ಗಿಲ್ಲಿ ಫೇಸ್ ಮಾಡೋ ಆನ್ಸರ್ಸ್ ಅವ್ರು ಮಾಡೋದೆಲ್ಲ ಏನು ಆಗ್ತಾ ಇರ್ಲಿಲ್ಲ. ಈಗ ಗಿಲ್ಲಿ ಹೊಡೆದಾಗ ಗಿಲ್ಲಿ ಏನು ರಿಯಾಕ್ಟ್ ಮಾಡ್ಲಿಲ್ಲ. ಅವ್ರ ಫ್ರೆಂಡ್ಸ್ ಅಂತಾನು ಇರ್ಬೋದು, ಇಲ್ಲಾಂದ್ರೆ ಆ ಜಾಗದಲ್ಲಿ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದು ಬೇರೆ ತರ ಆಗೋಗಿರೋದು. ಅದಕ್ಕೆ ಧನು ಒಳ್ಳೆ ಆನ್ಸರ್ ಕೊಟ್ಟವ್ರೆ ಅದಕ್ಕೋಸ್ಕರ. ಸೊ ಇನ್ನ ಮುಂದೆ ಆತರ ಏನು ಆಗ್ಬಾರ್ದು ಅಂತ ನಾನು ಕೇಳ್ಬೋದು. ಅಂದ್ರೆ ಇದು ಗಿಲ್ಲಿ ಗೆಲ್ಲೋ ಸೂಚನೆ ತೋರಿಸುತ್ತಾ? ಗಿಲ್ಲಿ ಸೈಲೆಂಟ್ ಆಗಿರುವಂತ ಅಲ್ಲ, ಈಗ ಕೆಲವ್ರು ಹೇಳ್ತಾ ಇರೋದು ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡೇ ಓಡ್ತಾವನೆ, ಅವ್ನ್ಗೆ ಇನ್ನೂ ಟ್ಯಾಲೆಂಟ್ ಇದೆ. ಕಾಮಿಡಿ ಮಾಡ್ಕೊಂಡೆ ಇಷ್ಟ ಬಂದಿರೋದು. ಅಲ್ಗೋಗಿನೂ ಕಾಮಿಡಿ ಮಾಡ್ತಾವ್ರೆ ಅಂದ್ರೆ ಹೆಂಗಣ? ಅಲ್ಲಪ್ಪ, ಈಗ ಅವ್ನ್ಗೆ ಇನ್ನೂ ಟ್ಯಾಲೆಂಟ್ ಇದೆ. ಸೊ ಬಡವ್ರ ಮನೆ ಮಗ ಇನ್ನೂ ಟ್ಯಾಲೆಂಟ್ ತೋರ್ಸದ್ ಬಿಟ್ಟು ಬರೀ ಕಾಮಿಡಿ ಒಳಗಡೆನೆ ಮುಳುಗೋಗವ್ನ್ ಗಿಲ್ಲಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅಣ್ಣ ಇವಾಗ ಸಾಧಕ್ ಹೋಗಿಲ್ಲ ಹೆಂಗಣ್ಣ, ಹಂಗೆ ಅಣ್ಣ ಗಿಲ್ಲಿನು. ಗಿಲ್ಲಿ ಹಂಗೆ ಅಣ್ಣ. ಓಕೆ, ಈಗ ಗಿಲ್ಲಿಗೆ ಓಟ್ ಹಾಕ್ಬೇಕು ಅಂದ್ರೆ ನೀವೆಲ್ಲ ಹಾಕ್ತೀರಾ? ಹಾಕ್ತಿವಿ. ಒಂದೊಂದ್ ₹1000 ಓಟಿಗೆ ಚಾರ್ಜ್ ಆಗುತ್ತೆ ಅಂದ್ರೂ ಹಾಕ್ತೀರಾ? ಹಾಕ್ತೀರಣ್ಣ. ಅಷ್ಟೊಂದು ಅಭಿಮಾನಿ ಯಾಕೆ? ಅಣ್ಣ ಅಲ್ಲ ತಮ್ಮ ಅಲ್ಲ ನಿಮ್ಗೆ ಅವರು? ಅಣ್ಣ ಅವ್ರಂತರ ಏನೋ ಬಾರಿ ಅಣ್ಣ. ಗಿಲ್ಲಿ ಅವ್ರು ಕೊಡೋ ಸ್ಟೇಟ್ಮೆಂಟ್ಸ್, ಅವ್ರು ಕೊಡೋ ಎಲ್ಲಾನು ಅದು ಚಿಂದಿ. ಅವ್ರೊಂಥರ ಲೆಜೆಂಡ್ ಅಣ್ಣ, ಲೆಜೆಂಡ್. ಓಕೆ, ಎಸ್. ಇನ್ನು ಈಗ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ, ರಕ್ಷಿತಾ ಶೆಟ್ಟಿ ಗಿಲ್ಲಿ ಇಬ್ರುನು ಒಂಥರ ಏನಂತಾರೆ, ರಕ್ಷಿತಾ ಶೆಟ್ಟಿ ಗಿಲ್ಲಿನ ಲವ್ ಮಾಡ್ತೀನಿ ಅಂತೆಲ್ಲ ಒಂದು ಕಾಂಟ್ರವರ್ಸಿ ಆಗಿತ್ತು, ಗೊತ್ತಾ? ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ, ಆದ್ರೆ ಕಾವ್ಯಂಗೆ ಇಷ್ಟ ಇಲ್ಲ. ಆದ್ರೆ ಗಿಲ್ಲಿ ನನಗಿಷ್ಟ, ನಾನ್ ಬಿಡಲ್ಲ ಅಂತ ಹೇಳಿದ್ಲು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನಲ್ಲಿ. ಈಗ ನಿಮ್ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಹೋಗಿ ಎಲ್ಲ ಆಟ ಆಡ್ಬೇಕು, ಗೆಲ್ಬೇಕಂತ ಅದ್ರ ನಿಮ್ ಗಿಲ್ಲಿ ಲವ್ ಮಾಡ್ತಾನಲ್ಲ, ಇದು ಹೆಂಗೆ ಕತೆ? ಅಣ್ಣ ಅದೆಲ್ಲ ಬಂದೇ ಎಲ್ಲರಿಗೂ ಬಂದೇ ಬರುತ್ತೆ ಅಣ್ಣ. ನಾನು ಒಬ್ಬ ಅಂತಲ್ಲ, ಅವ್ನ ಒಬ್ಬ ತೋರ್ಸ್ಕೊಂಡ. ಇನ್ ಎಷ್ಟೊಂದ್ ಜನ ಅವ್ರು ಒಳಗಡೆ ತೋರ್ಸ್ಕೊಂತಿಲ್ಲ ಅಷ್ಟೇ, ಗಿಲ್ಲಿ ಒಬ್ಬ ತೋರ್ಸ್ಕೊಂಡ ಅಷ್ಟೇ. ಓಕೆ, ಅಲ್ಲ ನಿಮ್ ಗಿಲ್ಲಿ ಒಬ್ರು ಸಾಕಾಗಲ್ತಾ? ಮೊದ್ಲು ಬಂದ ಕಾವ್ಯ, ಆಮೇಲೆ ಮತ್ತೆ ರೀಶಾ, ಹಿಂದೆ ನೋಡ್ರ ಗಗನ. ಯಾರ್ ಬೇಕು ಗಿಲ್ಲಿಗೆ? ನಿಮ್ ಪ್ರಕಾರ ಯಾರ್ ಮದ್ವೆ ಆಗ್ಬೇಕು? ಕಾವ್ಯ ಅಣ್ಣ. ಕಾವ್ಯ, ಗಗನ
ಅಣ್ಣ ಅವ್ರು ಒಂದ್ ಪಾರ್ಟ್ನರ್ ಐತೆ. ಅಲ್ಲ ಈಗ ಗಗನ ತಾನೇ ಸ್ಟೆಪ್ ಒಂದ್ ಸ್ಟೆಪ್ ಇದ್ದಂಗೆ ಕಳ್ಸ್ಕೊಡಕ್ ಅಲ್ಲ ಈಗ ಇನ್ನೊಂದ್ ಏನಪ್ಪಾ ಹೇಳ್ತಾ ಇದಾರೆ ಜನಗಳು ಅಂದ್ರೆ, ಗಿಲ್ಲಿ ಹೋಗಿಚ್ಚೋಗೆಲ್ಲ ನಾವು ಒಂದೊಂದ್ ಹುಡುಗಿನ ಡವ್ ಹೊಡಿತೀನಿ ಅಂತಾನೆ. ಜನಗಳಿಗೆ ಏನ್ ಸಂದೇಶ ಕೊಡ್ತಾನೆ? ಬರೀ ಡವ್ ಹೊಡಿತೀನಿ ಅನ್ಕೊಂಡು ಇದನ್ ಮಾಡ್ತಾನಲ್ಲ, ಏನ್ ಸಂದೇಶ ಕೊಡ್ತಾನೆ ಅಂತಾರೆ, ಏನ್ ಹೇಳ್ತೀಯ? ಹಂಗಲ್ಲೇನಿಲ್ಲ ಅಣ್ಣ, ಗಿಲ್ಲಿ ಅಣ್ಣ ಒಂಥರ ಅವನು. ಈಗ ಗಿಲ್ಲಿಗೆ ಅವರು ಅವಾಜೆಲ್ಲ ಹಾಕಿದ್ರು, ನೀನು ಬರೀ ಬನೀನ್ ಹಾಕೊಂಡ್ ಮಾತ್ರ ನೀನು ತೋರಿಸ್ತೀಯ. ಡೈಲಾಗ್ ಹೊಡೆದ್ರೆ ಅಣ್ಣ ಗಿಲ್ಲಿ. ಸತ್ಯನ ಅದು? ಹೇಳಿ. ಈಗ ಗಿಲ್ಲಿ ಇನ್ನೊಂದು ಫೇಮಸ್ ಆಗಿದ್ದಾನೆ, ಗಿಲ್ಲಿ ಇನ್ನೊಂದಕ್ಕೆ ಏನಕ್ಕಪ್ಪ ಅಂದ್ರೆ ಸಾಂಗ್ ಆಡ್ತಾ ದೊಡವ ಬರುತ್ತಾ? ಬರುತ್ತಾ ಆಡು? ಒಂದ್ಸಲ ಆಡ್ತೀವಿ, ಕೇಳಿಸ್ಕೊಂಡು ಮತ್ತೆ ಆಡಿ ಮತ್ತೆ 3 ಜನ ನೋಡೋಣ. ಇಲ್ಲಿ ಇಷ್ಟೊಂದು ಇದಾಗಿದೆ, ಹತ್ರ ನಿಂತ್ಕೊಳ್ಳಿ. ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ಮುರಿ ಬೀಜ, ಸಾರ್ಗೋಕ ಸೊಪ್ಪು. ನೀವು 3 ಜನ ಮಾಡ್ತಿರೋ ತಪ್ಪು. ನೀವ್ ಹೇಳ್ರಿ ಈಗ. ರೆಡಿ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಅನ್ಕಂತ ಆಡಕ್ಕೆಲ್ಲ ಬರಲ್ಲ ನಾವು. ಇಲ್ಲಿ ಇಷ್ಟೊಂದ್ ಚೆನ್ನಾಗಿ ನೋಡ್ತಾ ಇದ್ರಿ, ಆಡಕ್ ಬರ್ತಿಲ್ಲ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಆಡ್ತಾ ಇಲ್ಲ ಗಿಲ್ಲಿ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಅವ್ರ ಆಟ ಎಲ್ಲೂ ಸ್ಟ್ಯಾಂಡ್ ಬಿಡ್ತಾ ಇಲ್ಲ. ಮೊನ್ನೆ ರಕ್ಷಿತನ್ನ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಗಿಲ್ಲಿ ಒಂದ್ ಫೋಟೋ ಹಾಕೊಂಡಿದ್ದಾರೆ, ಅವರು ಬಿಗ್ ಬಾಸ್ ಮನೆಯಿಂದಾನೆ ಕೊಟ್ಟಿದ್ದಾರೆ. ಅವರು ಗಿಲ್ಲಿ ಆಡ್ತಾವ್ರೆ, ಎಲ್ಲೂ ಆಟ ಫೇಕ್ ಆಗಿ ಆಡ್ತಾ ಇಲ್ಲ. ಹೋದ್ರೆ ಈಚೆಗೆ ಕ್ರಾಕಚ್ ಹೋಗ್ತಾರೆ, ಇಲ್ಲಾದ್ರೆ ತಪ್ಪಿದ್ರೆ ಅಶ್ವಿನಿ ಗೌಡ ಹೋಗ್ತಾರೆ. ಓಕೆ, ಅಶ್ವಿನಿ ಗೌಡ ಇದ್ರೇನೆ ಗಿಲ್ಲಿ ಫೇಮಸ್ ಆಗ್ತಾ ಇರೋದು, ಅಶ್ವಿನಿಯಿಂದಾನೆ ಅಂತಾರಲ್ಲ, ನಿಜಾನಾ? ಇಲ್ಲ ಓಕೆ, ಇಲ್ಲ ಅಶ್ವಿನಿ ಗೌಡ ಗಿಲ್ಲಿಯಿಂದ ಅವ್ರೇನು ಫೇಮಸ್ ಆಗಿಲ್ಲ. ಗಿಲ್ಲಿ ಅವ್ನ್ ಕಾಮಿಡಿ ಮಾಡ್ತಾನೆ, ನಗಿಸ್ತಾನೆ, ಎಲ್ಲಾರನು ನಗಿಸ್ತಾನೆ ಪಾತ್ರದೊಳಗೆ. ಅವನು ಅಲ್ಲಿಂದ ಬಂದಿರೋದು ಅಂತ ಹೇಳ್ತಾ ಇದಾರೆ ಜನಗಳು. ಎಲ್ಲದು ಗಿಲ್ಲಿ ತಪ್ಪಿದ್ರೆ ರಕ್ಷಿತಾ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾ ಇದಾರೆ. ಗಿಲ್ಲಿನೇ ಚೆನ್ನಾಗ್ ಆಡ್ತಾ ಇದ್ದಾನೆ, ಆಟ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಓಕೆ, ಇನ್ನೊಂದು ಈಗ ರಿಷಿಕಾ ಗಿಲ್ಲಿನ ಹೊಡೆದ್ಬಿಟ್ರು ನೆನ್ನೆ. ಏನ್ ಅನ್ಸುತ್ತೆ ಅದ್ರದ್ದು ನೆನೆಸ್ಕೊಂಡಾಗ? ಅದು ಅವರು ಗಿಲ್ಲಿ ಅವನು ಸ್ನಾನ ಮಾಡಕ್ಕೆ ಬಾತ್ರೂಮ್ಗೆನ ಬಗಿಟ್ ಕೇಳ್ತಾ ಇದ್ದ, 3 ಸತಿ ಕೇಳ್ದ, ಕೊಡ್ಲಿಲ್ಲ. ಅವರು ಸ್ನಾನಕ್ಕೆನ ಹೋದ್ರು, ಅದು ತಪ್ಪು, ಹೊಡೆದಿದ್ದು ತಪ್ಪು, ತಮಾಷೆಗೆ ಹೊಡೆದಿದ್ದು ಅಂತ ಹೇಳಿದ್ರು. ಅವ್ರು ಮಸಿ ಬಳಿಯುವಾಗ ಹೇಳಿದ್ರು, ಗಿಲ್ಲಿ ಹೇಳ್ದ, ನಾನೇನೋ ಹೊಡೆದಿದ್ರೆ ತಿರುಗಿಸಿ ಹೊಡೆದಿದ್ರೆ ಯಾಕೆ ನೋವಾಗುತ್ತಲ್ಲ ನಿನಗೆ ಅಂತ ತಿರ್ಗಾ ರಿಪೀಟ್ ಮಾಡ್ಕೊಂಡ ಕೊಟ್ರು. ಟ್ಯಾಕ್ಸ್ ಕೊಟ್ರು ಅವರು. ನಾನೇನೋ ಹೊಡೆದಿದ್ರೆ ಅದು ತುಂಬಾ ಏಟ್ ಬಿದ್ದಿರೋದು, ನಾನ್ ಸುಮ್ಮನೆ ತಮಾಷೆಗೆ ಅಂತ ಬಾತ್ರೂಮ್ ಬಟ್ಟೆ ಹಾಕ್ತೆ ಅಂತ ಹೇಳಿದ್ರು. ಓಕೆ, ಇನ್ನು ಈಗ ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಯಾಕೆ ಪಾಪ ರಕ್ಷಿತಾ ಶೆಟ್ಟಿನ ಮತ್ತೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅಂತಾರಲ್ಲ ಜನಗಳೆಲ್ಲನ? ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು ಅಂದ್ರೆ, ಅವನು ಆಟ ಎಲ್ಲೂ ಬಿಟ್ಕೊಡ್ತಾ ಇಲ್ಲ, ಎಲ್ಲೂ ಫೇಕ್ ಆಗ್ತಾ ಇಲ್ಲ. ಅವನು ಕಾಮಿಡಿ ಮಾಡ್ಕೊಂಡೇ ಬರ್ತಾ ಇದ್ದಾನೆ, ಅವನ್ ಗೆಲ್ತಾನೆ ಅಂತ ಹೇಳ್ತಾ ಇದಾರೆ. ರಕ್ಷಿತಾ ಅವಳು ಎಲ್ಲೋ ಆಟದೊಳಗೆ ಕುಗ್ಗಿದ್ದಾರೆ, ಆಡ್ಬೇಕು, ಇನ್ನ ಚೆನ್ನಾಗ್ ಆಡ್ಬೇಕು, ಮುಂದೆ ಬರ್ಬೇಕು. ಬೇರೆ ಆಟಗಳು ಗೇಮ್ಗಳೆಲ್ಲ ಅವೆ, ಗೇಮ್ಗಳು ಬೇಜಾನವೆ ಬಿಗ್ ಬಾಸ್ ಕೊಡ್ತಾ ಇರೋದು. ಅವ್ರು ಆಡ್ತಾ ಇಲ್ಲ. ಓಕೆ, ಋಷಿಕಾ ಮಕ್ಕಳ ಕಲ್ಚಕ್ ಬಂದಿರೋದು ಕಳಿಸ್ತಾ ಇದ್ದಾರೆ. ಅಲ್ಲ, ಅಶ್ವಿನಿ ಗೌಡದ್ದು ಮುಖವಾಡ ಕಳಿಸ್ತೀನಿ ಅಂತ ಹೇಳಿದ್ರು ರಿಷಿಕಾ. ಆದ್ರೆ ಅಶ್ವಿನಿ ಜೊತೆಗೆ ಸೇರ್ಕೊಂಡಿದಾರಲ್ಲ ಈಗ ರಿಷಿಕಾ ಅಶ್ವಿನಿ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಎತ್ತೆತ್ತಿ ಕೊಡ್ತಾ ಇರೋದು. ಓಕೆ, ಎತ್ತೆತ್ತಿ ಕೊಡ್ತಾ ಇರೋದು. ಗಿಲ್ಲಿ ಮಾತ್ರ ಅವನು ಎಲ್ಲೂ ಫೇಕ್ ಆಗಿ ಆಡಿಲ್ಲ. ಗಿಲ್ಲಿ ಎಲ್ಲೂ ಫೇಕ್ ಆಗಿ ಆಡ್ತಾ ಇಲ್ಲ. ಅವನ ಆಟ ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾನೆ, ನಗಿಸ್ತಾ ಇದ್ದಾನೆ ಮನೆಯಲ್ಲಿ. ಅವನಿರೋವರೆಗೂ ನಗಿಸ್ತಾನೆ, ಅವನೇ ವಿನ್ನರ್ ಆಗ್ತಾನೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಅವರು. ಅಲ್ಲ, ಈಗ ಗಿಲ್ಲಿ ನಿಮ್ಗೆ ಈಗ ನೋಡಿ, ರಿಷಿಕಾ ಬಂದು ಹೊಡೆದ್ಲು ಗಿಲ್ಲಿಗೆ. ಮತ್ತೆ ನಿನ್ನೆ ಮುಖಕ್ಕೆಲ್ಲ ಮಸಿ ಬೆಳಿಬೇಕಾದ್ರೂ ಅಷ್ಟೇನೆ ಒಂಥರ ಇದು ಏನೋ ನೆಲ ಸಾರಿಸ್ದಂಗ್ ಸಾರಿಸ್ಬಿಟ್ಲು ಗಿಲ್ಲಿ ಮುಖನ ಮಸಿಲಿ. ಸೊ ಇದನ್ನೆಲ್ಲ ನೋಡಿದಾಗ ಗಿಲ್ಲಿನ ಓವರ್ ಆಗಿ ಟಾರ್ಗೆಟ್ ಮಾಡ್ಕೊಂಡಿದ್ದಾಳ ರಿಷಿಕಾ ಅಂತ? ಇಲ್ಲ, ಟಾರ್ಗೆಟ್ ಎಲ್ಲೂ ಅವನು ಮಾಡ್ಕೊಂಡಿಲ್ಲ. ತಮಾಷೆಗೆನೋ ಅವನು ಮಸಿ ಬೆಳೆದ್ರು. ಮನೆಯಿಂದ ಲೆಟರ್ಗಳೆಲ್ಲ ಬರುತ್ತೆ, ಅದು ಮಿಷಿನ್ ಹಾಕ್ತಾರೆ ಲೆಟರ್ಗಳನ್ನ. ಅದು ಒಳಗೆ ರಕ್ಷಿತಂದು ಗಿಲ್ಲಿದು ಇಬ್ಬರದೇ ಇರೋದು ಈಗ ಲೆಟ್ರು. ಅವನು ರಕ್ಷಿತಂದು ಎತ್ಕೋತಾನೋ ಇಲ್ಲ ಗಿಲ್ಲಿದು ಅವನೇ ಎತ್ಕೋತಾನೋ, ಸೇಫ್ ಮಾಡ್ಕೊಳಕ್ಕೆ ನಾಮಿನೇಟ್ ಒಳಗೆ ಸೇಫ್ ಮಾಡ್ಕೋಬೇಕು ಅಂದ್ರೆ ಅವ್ನ್ ಎತ್ಕೋಬೇಕು. ಇಲ್ಲಾಂದ್ರೆ ರಕ್ಷಿತನ್ ಎತ್ಕೊಂಡ್ರೆ ಸೇಫ್ ಮಾಡಿದ್ರೆ ಅವನು ನಾಮಿನೇಟ್ ಆಗಿ ರಿಷಿಕೊಂಡು ಹೇಳಕ್ ಆಗಲ್ಲ. ಅವ್ರು ಗೆಲ್ಲದು ಇಲ್ಲ ಅನ್ನಿಸ್ತದೆ.
ಓಕೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೊ ಮಚ್